ನೀವು ಬರೀ ಮನಸ್ಸಲ್ಲಿ ಅಂದ್ಕೊಂಡು ಬರೀ ಪ್ಲ್ಯಾನೇ ಮಾಡ್ತಾಯಿದ್ರಿ ಇಡೀ ಜೀವನದಲ್ಲಿ ಕೆಲಸ ಆಗೋದಿಲ್ಲ. ನೀವು ಮಾಡಿರ್ತಕ್ಕಂತಹ 100 ಪ್ಲ್ಯಾನಲ್ಲಿ ಒಂದನ್ನು ನೀವು ಕಾರ್ಯಗತ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ. ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜೆಯ ದಿವಸ ಮಾಡಬೇಕು ಈ ಪ್ರಯೋಗ. ಮಾವಿನ ಮರದ ಮೇಲೆ ಬೇರೆ ಯಾವುದೇನೋ ಮರ ಗಿಡ ಹುಟ್ಕೊಂಡಿರಲಿ, ಅದು ವಂದನೆ ಇಷ್ಟುದ್ದ ಅದನ್ನು ಕತ್ತರಿಸಿಕೊಳ್ಳಬೇಕು. ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ದಾರವನ್ನು ಕಟ್ಟಿಬಿಡೋದು. ಮತ್ತೆ ನಮಸ್ಕಾರ ಮಾಡಿ ಮರದ ಕಡೆ ತಿರುಗಿ ನೋಡದೆ ಮನೆಗೆ ಬಂದುಬಿಡಬೇಕು. ಪಂಚೆ ಉಡಬೇಕು, ಪ್ಯಾಂಟು ಶರ್ಟು ಬನೀನು ಹಾಕ್ಕೋತೀನಿ, ಯಾವುದೂ ಕೆಲಸ ಮಾಡೋದಿಲ್ಲ. ಎಲ್ಲದಕ್ಕೂ ಒಂದು ಡ್ರೆಸ್ ಕೋಡ್ ಅಂತಿರುತ್ತೆ, ಒಂದು ವಸ್ತ್ರ ಸಂಹಿತೆ ಇರುತ್ತೆ, ನಾವು ಅದೇ ಥರದಲ್ಲಿ ಹೋಗಬೇಕು ಸನಾತನಿಯರು. ಪ್ಲಾಸ್ಟಿಕ್ಕು ಬಳಸಬೇಡಿ, ಅದು ಬರೀ ಏನು ನಿಮ್ಮ ಪ್ರಕೃತಿಯನ್ನು ಹಾಳು ಮಾಡೋದಲ್ಲ, ಅದು ಮಡಿಗೆ ಬರಲ್ಲ. ಗೋಧೂಳಿ ಲಗ್ನ ಅಂತ, ಇದು ಧನಲಕ್ಷ್ಮಿಯನ್ನು ನೀವು ಪೂಜೆ ಮಾಡಬೇಕಾಗಿರ್ತಕ್ಕಂತಹ ಕಾಲ. ನಿಮ್ಮ ವೃತ್ತಿಯ ಬಗ್ಗೆ ನಿಮಗೆ ಗೌರವ ಆದರಲ್ಲಿ ಬೇರೆ ಏನು ಬೇಕಾದರೂ ಅಂದ್ಕೊಳ್ಳಿ, ಮಾಡ್ತಾ ಬಂದ ಪಕ್ಷದಲ್ಲಿ ದಿನಂಪ್ರತಿ ನಿಮ್ಮಲ್ಲಿ ಹಣದ ಶೇಖರಣೆ ಮತ್ತು ಹಣದ ವೃದ್ಧಿ ಆಗುವುದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಕೆಲಸ ಇಲ್ಲ ಅಂತಕ್ಕಂಥವ್ರು ಕೂಡ ಈ ಪ್ರಯೋಗವನ್ನು ಮಾಡಿ ಆನಂತರದಲ್ಲಿ ಪ್ರಯತ್ನವನ್ನು ಪಟ್ಟರೆ ಶತಾಯಗತಾಯ ಅವರಿಗೆ ಇನ್ನು 1 ವರ್ಷ ಕಾಲದೊಳಗೆ ಸಾಕಷ್ಟು ಹಣಕಾಸಿನ ಅನುಕೂಲ ಆಗುವುದರಲ್ಲಿ ಯಾವ ಎರಡನೇ ಮಾತಿಲ್ಲ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಜ್ಞಾನದ ಬಲದಿಂದ ಭಕ್ತರಲ್ಲಿ ಹೊಸ ಚೈತನ್ಯ ಮೂಡಿಸುತ್ತಿರುವ ತತ್ವಜ್ಞಾನಿಗಳು, ಮಾರ್ಗದರ್ಶಕರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಜೀವನದಲ್ಲಿ ಹಣ, ದುಡ್ಡು ಅನ್ನೋದು ಬಹಳ ಮುಖ್ಯ. ದುಡ್ಡಿದ್ದೋರೇ ದೊಡ್ಡೋರು ಅಂತ ಹೇಳ್ತಾರೆ. ಆದರೆ ದುಡ್ಡು ಯಾರ ಹತ್ರ ಇರೋದಿಲ್ಲ, ಅವರಿಗೆ ಮರ್ಯಾದೆ ಅಥವಾ ಗೌರವ ಕೊಡಬಾರ್ದ? ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಈ ಥರದ ಬಹಳಷ್ಟು ಅನುಭವಗಳಾಗ್ತಾ ಇದೆ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರೆಲ್ಲ ಹೀಯಾಳಿಸಿ ನೋಡೋದಾಗಲಿ, ಹಗುರವಾಗಿ ನೋಡೋದಾಗಲಿ, ಈ ರೀತಿಯ ಬಹಳಷ್ಟು ಪ್ರಸಂಗಗಳು ಅನುಭವಕ್ಕೆ ಬಂದಿರುತ್ತೆ. ಹಾಗಾದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಖಂಡಿತವಾಗ್ಲೂ ಅಂದರೆ ದುಡ್ಡು ಯಾರಿಗಿರುತ್ತೆ, ಶ್ರೀಮಂತರಿಗೆ ಹೆಚ್ಚು ಬೆಲೆ ಅನ್ನುವಂಥದ್ದು ಏನಿದೆ ಅದು ಒಪ್ಕೊಳ್ಳೇಬೇಕಾದಂಥದ್ದು, ಕಹಿ ಸತ್ಯ ಅದು. ಆದರೂ ಕೂಡ ದುಡ್ಡಿಲ್ಲ ಅಂತ ಹಗುರವಾಗಿ ನೋಡ್ತಾ ಇದ್ದಾರೆ ಅಂದಮೇಲೆ ಏನು ಪರಿಹಾರ ಹೇಳ್ತೀರಿ ಗುರುಜಿ? ಮೊದಲನೇದಾಗಿ ಉದ್ಯೋಗಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ಅಂತ. ಮನುಷ್ಯನು ಸತತವಾಗಿ ಪರಿಶ್ರಮಶೀಲನಾಗಿ ಅವನು ಉದ್ಯೋಗಸ್ಥನಾಗಬೇಕು ಅಂತ, ಆಗ ಲಕ್ಷ್ಮಿ ಬಂದು ಅವನು ವರಿಸ್ತಾಳೆ ಅಂತ. ಬರೀ ಏನೋ ಒಂದು ಮಾಡ್ತಾ ಕೂತ್ಕೋತೀನಿ ನನಗೆ ಹಣ ಬರಬೇಕು ಅಂದರೆ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ. ಅಲ್ಲಿ 2 ಅರ್ಥ ಇದೆ ಈ ಗಾದೆಯಲ್ಲಿ. ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಸುಮಂತ್ರಂಗಾಳಿ ಅನ್ನೋ ಮಂತ್ರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅರ್ಥ ಏನು ಅಂದರೆ, ಮಂತ್ರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಸಮಾಲೋಚನೆಗೆ ಮಂತ್ರ ಅಂತ ಕರೀತಾರೆ. ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಬ್ರೈನ್ ಸ್ಟಾರ್ಮಿಂಗ್ ಕೂತ್ಕೊಂಡು ಮಾಡಿ ಪ್ಲ್ಯಾನಿಂಗ್ ಮಾಡೋದು, ಥಿಂಕಿಂಗ್ ಔಟ್ ಆಫ್ ದಿ ಬಾಕ್ಸು, ಈ ಆ್ಯಂಗಲಲ್ಲಿ ಅದು ಮಾಡು, ಈ ಸ್ಟ್ರಾಟಜಿ ಯೂಸ್ ಮಾಡೋಣ, ಇದಕ್ಕೆ ಮಂತ್ರ ಅಂತ ಹೆಸರು. ಎಕ್ಸಿಕ್ಯೂಷನ್ ಆಗದೆ ಎಕ್ಸಿಕ್ಯೂಟ್ ಮಾಡಬೇಕು. ಆಚಾರ ಪರಮೋ ಧರ್ಮ ಅಂತ ಸುಭಾಷಿತ ಹೇಳುತ್ತೆ, ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ. ಆಚಾರ ಪರಮೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಬರುತ್ತೆ. ನೀವು ಬರೀ ವಿಚಾರ ಮಂಡನೆಯನ್ನು ಮಾಡ್ತಾ ಮಂತ್ರ ಸಮಾಲೋಚನೆಯನ್ನೇ ಮಾಡ್ತಾ ಇದ್ದರೆ, ಮಂತ್ರಾಲೋಚನೆ ಅಂತಲೇ ಹೆಸರು. ನೀವು ಹಿಂದಿನ ಪತ್ರಿಕೆಗಳು ನೋಡಿದ್ರೆ ಮಂತ್ರಾಲೋಚನೆಯಲ್ಲಿ ಪಾಲ್ಗೊಂಡಿದ್ದರು ಅಂತ ಬರುತ್ತೆ. ಅಂದರೆ ಅರ್ಥ ಏನು ಅಂತಂದರೆ, ಅಲ್ಲಿ ಒಂದು ವಿಚಾರದ ಬಗ್ಗೆ ಗಹನವಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮಂಡಿಸುವುದಕ್ಕೆ ಮಂತ್ರಾಲೋಚನೆ ಅಂತ ಹೆಸರು. ಅಂದರೆ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅರ್ಥ ಏನು ಅಂತಂದರೆ, ನೀವು ಬರೀ ಮನಸ್ಸಲ್ಲಿ ಅಂದ್ಕೊಂಡು ಬರೀ ಪ್ಲ್ಯಾನೇ ಮಾಡ್ತಾಯಿದ್ರಿ ಇಡೀ ಜೀವನದಲ್ಲಿ ಕೆಲಸ ಆಗೋದಿಲ್ಲ. ನೀವು ಮಾಡಿರ್ತಕ್ಕಂತಹ 100 ಪ್ಲ್ಯಾನಲ್ಲಿ ಒಂದನ್ನು ನೀವು ಕಾರ್ಯಗತ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ ಅಂತಕ್ಕಂಥ ಒಂದು ಪೀಠಿಕೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮಂತ್ರದಿಂದ ಮಾವಿನಕಾಯಿ ಉದುರ್ತಿಲ್ಲ ಅಂತ ಹೇಳಿದ್ವಲ್ಲ, ಮಾವಿನ ಮರದ್ದೇ ಒಂದು ಪ್ರಯೋಗವನ್ನು ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಇವತ್ತಿನ ದಿವಸ. ಅದು ಕಾಕತಾಳೀಯವೋ ಅಥವಾ ದೈವ ಸಂಘಟನೆಯೋ ತಲೆಗೆ ನನಗೆ ಬಂತಿದ್ದೀನಿ, ಯಾಕೆ ಹೇಳಬಾರ್ದು ನಮ್ಮ ಜನರಿಗೆ, ಮಾಡಲಿ ಅನುಕೂಲ ಆಗುತ್ತೆ ಅಂತ. ಇದನ್ನು ಮಾಡಿದಾಕ್ಷಣಕ್ಕೆ ಜಗದ್ಗುರುಗಳಾದ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ವಿಜಯನಗರದಲ್ಲಿ ಬಂಗಾರದ ಮಳೆ ಸುರಿಸದಂತೆ ಮಳೆ ಸುರಿಯೋದಿಲ್ಲ ಅಂತ ಮಹಾನ್ ಭಾವರ ಒಂದು ಅನುಗ್ರಹ ಇದ್ರೆ ಆಗುತ್ತೆ. ಈ ಕಾಲದಲ್ಲೂ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಆದರೆ ಅಂತಹ ಬಂಗಾರದ ಮಳೆ ಸುರಿಯುವ ಅವಕಾಶವನ್ನು ನೀವು ಹುಡುಕಿಕೊಂಡು ಹೋಗುವ ದಾರಿಗಳು ನಿಮಗೆ ಸಿಗುತ್ತೆ.
ನೀವು ಹೋಗಿ ನೀವು ಪ್ರಯತ್ನವನ್ನು ಆನಂತರದಲ್ಲಿ ಮಾಡಬೇಕು. ಅಯ್ಯೋ ನೀವು ಹೇಳಿದ್ದು ಮಾಡಿದ್ವಿ ಹಣನೇ ಬರಲಿಲ್ಲ ಅಂದರೆ ಅದು ತಿರುಗದೆ ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ, ಅದಕ್ಕೆ ಆದಿಯಲ್ಲಿ ಹೇಳಿತ್ತು. ಇದನ್ನು ಮಾಡಬೇಕಾಗಿರೋದು ಯಾವಾಗ ಅಂದರೆ ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜೆಯ ದಿವಸ ಮಾಡಬೇಕು ಈ ಪ್ರಯೋಗ. ತಿರುಗಿ ಇನ್ನು 359 ದಿವಸಗಳು ಇದು ಕೆಲಸಕ್ಕೆ ಬರೋದಿಲ್ಲ, ಅವತ್ತು ಮಾಡಿಟ್ಕೊಂಡ್ರೆ ಕೆಲಸ. ಅದಕ್ಕಾಗಿಯೇ ಆ ದೀಪಾವಳಿ ಹಬ್ಬದಕ್ಕೆ ಸನ್ನಿವೇಶಕ್ಕೆ ಮುಂಚಿತವಾಗಿ ಇದನ್ನು ತಿಳಿಸಿಬಿಡೋಣ ಅಂತ. ಏನಪ್ಪ ಮಾಡಬೇಕು ಇದಕ್ಕೆ ಅಂದರೆ ಸ್ವಲ್ಪ ಗಿಡಮರಗಳ ಪರಿಚಯ ಬೇಕು ಜನರಿಗೆ. ಮಾವಿನ ಮರ ಎಲ್ಲರಿಗೂ ಗೊತ್ತಿರುತ್ತೆ, ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ಆ ಮಾವಿನ ಮರದ ಮೇಲೆ ಬದನಿಕೆ ಅಂತ ಬೆಳೆದಿರುತ್ತೆ. ಅಂದರೆ ಅದರಲ್ಲಿ ಮೇಲುಗಡೆಗೆ ಏನಾಗಿರುತ್ತೆ ಅಂತಂದರೆ ಪರಾವಲಂಬವಾಗಿರ್ತಕ್ಕಂಥ ಬೇರೆ ಒಂದು ಚಿಕ್ಕ ಗಿಡ ಇರುತ್ತೆ. ಪ್ಯಾರಾಸೈಟ್ ಟ್ರೀ ಅಂತ ಕರೀತಾರೆ ಇದಕ್ಕೆ ಪರಾವಲಂಬಿ ವೃಕ್ಷ ಅಂತ ಹೆಸರು ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ. ಇದನ್ನು ಸಂಸ್ಕೃತದಲ್ಲಿ ವಂದನಿಕಾ ಅಂತ ಕರೀತಾರೆ. ಬದನಿಕೆ ಅಥವಾ ಬಂದನಿಕೆ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಮಾವಿನ ಮರ ಇರುತ್ತೆ, ಮಾವಿನ ಮರದ ಮೇಲೆ ಬೇರೆ ಯಾವುದೇನೋ ಮರ ಗಿಡ ಹುಟ್ಕೊಂಡಿರಲಿ, ಅದು ವಂದನಿಕ. ಇದು ನೀವು ಮನೆಗೆ ತೆಗೆದುಕೊಂಡು ಬರಬೇಕು. ಹೇಗೆ? ಪ್ಯಾಂಟು, ಶರ್ಟು, ಶೂವು, ಬಾಯಲ್ಲಿ ಬೆರಳಿಟ್ಕೊಂಡು ಕಿವಿಯಲ್ಲಿ ಬೆರಳು ಹಾಕಿಬಿಟ್ಟು ಹೋಗಿ ಕಿತ್ಕೊಂಬಂದರೆ ಮುಗಿದೋಯ್ತು, ಏನು ಕೆಲಸನೂ ಮಾಡೋದಿಲ್ಲ. ಅತ್ಯಂತ ಗೌರವ, ಆದರ ಮತ್ತು ಶುದ್ಧಿಯಿಂದ ತರಬೇಕು ಇದನ್ನು. ಯಾವುದನ್ನು? ಈ ಮಾವಿನ ಮರದ ವಂದನಿಕೆ. ಅದು ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯ ದಿವಸ ತರಬೇಕು. ಮೊಟ್ಟ ಮೊದಲನೇದಾಗಿ ಆ ಧನಲಕ್ಷ್ಮಿ ಪೂಜೆ ಯಾವತ್ತು ಅಂದರೆ ಅಕ್ಟೋಬರ್ 20ನೇ ತಾರೀಕಿನ ದಿವಸ ಉಂಟು, ಸೋಮವಾರ ಅವತ್ತಿನ ದಿವಸ ತರಬೇಕು. ಹೇಗೆ ತರಬೇಕು? ಹೋಗಿ ಕಿತ್ಕೊಂಬಂದ್ಬಿಡೋದ? ಹಾಗೆಲ್ಲ ಆಗೋದಿಲ್ಲ. 19ನೇ ತಾರೀಕು ಹಿಂದಿನ ದಿನ ಯಾವುದು? 20ನೇ ತಾರೀಕಿನ ಹಿಂದಿನ ದಿನ ಸಂಜೆ ಸೂರ್ಯ ಮುಳುಗಿದ ನಂತರದಲ್ಲಿ, ಕತ್ತಲಾದ ನಂತರದಲ್ಲಿ ಆ ವಂದನಿಕಾ ಅಥವಾ ಬದನಿಕೆ ಇರತಕ್ಕಂತಹ ಮಾವಿನದ ಮರದ ಬಳಿ ಹೋಗಬೇಕು. ಕೈಯಲ್ಲಾಡಿಸ್ಕೊಂಡು ಹೋಗುವ ಹಾಗಿಲ್ಲ. ಅರಿಶಿನ, ಕುಂಕುಮ, ಹೂವು, ಆಮೇಲೆ ಕಡ್ಡಿ, ಕರ್ಪೂರ, ನೈವೇದ್ಯಕ್ಕೆ ಹಣ್ಣು, ಒಂದು ಚೊಂಬಿನಲ್ಲಿ ನೀರು ಮತ್ತು ಮಂತ್ರಿಸಿದ ಒಂದು ದಾರವನ್ನು ತೆಗೆದುಕೊಂಡು ಹೋಗಬೇಕು. ಇದು ಶಾಸ್ತ್ರದಲ್ಲಿರೋದು ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಅದನ್ನು ನಾನು ಮೀರಿ ಹೇಳಿದ್ರೆ ಫಲ ಬರೋದಿಲ್ಲ. ಅದಕ್ಕೆ ಒಂದು ದಿಗ್ಬಂಧನ ಮಂತ್ರವನ್ನು ಜಪಿಸಿರ್ತಕ್ಕಂತಹ 9 ಎಳೆಯ 9 ಗಂಟು ಇರುವ ಗ್ರಂಥಿ ಇರುವ ಒಂದು ಯಾರ ಹತ್ರ ಆದರೂ ಮಂತ್ರಿಸಿಕೊಂಡು ಹೋಗಬೇಕು. ಅದು ನಿಮಗೆ ಬಿಡ್ತೀನಿ, ಯಾರ ಹತ್ರ ಹೋಗಿ ಆ ದಿಗ್ಬಂಧನ ಮಂತ್ರವನ್ನು ಆ ಒಂದು ಹಸಿ ದಾರದ ಉಂಡೆಗೆ ನೀವು ಮಾಡಿಸಿಕೊಳ್ತೀರಿ ಅಂತಕ್ಕಂಥದ್ದು. ಇದನ್ನು ಸರಿಯಾದವ್ರನ್ನು ಸಂಪರ್ಕಿಸಿ ಅವ್ರಿಗೊಂದಿಷ್ಟು ದಕ್ಷಿಣೆ ಕೊಟ್ಟು ಮಾಡಿಸ್ಕೊಂಡು ಹೋಗಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು? 19ನೇ ತಾರೀಕಿನ ರಾತ್ರಿ ಆ ಗಿಡದ ಕೆಳಗೆ ಸ್ವಲ್ಪ ಮೊದಲೇ ಹೋಗಿ ನೀವು ಶುದ್ಧಿ ಮಾಡ್ಕೊಂಡು ಬಂದಿರಬೇಕು. ಹಣ ಬೇಕು ಅಂದರೆ ಇವೆಲ್ಲ ಮಾಡಬೇಕು, ಸುಮ್ಮನೆ ಹೋಗಿ ಕಿತ್ಕೊಂಬಂದ್ರೆ ಆಗೋದಿಲ್ಲ. ಇಷ್ಟೆಲ್ಲ ಹೇಳ್ತೀರಾ ಅಂತಂದರೆ ಇದು ಫಾಸ್ಟ್ ಫುಡ್ ಥರ ಸಿಗೋದಿಲ್ಲ ನಿಮಗೆ. ಅಲ್ಲಿ ಹೋಗಿ ಆ ಬುಡದಲ್ಲಿ ಕುಳಿತುಕೊಂಡು ಆ ಮರಕ್ಕೆ ಚಿಕ್ಕದಾಗಿ ಆ ನೀರನ್ನು ಸ್ವಲ್ಪ ಹಾಕಿ ಬುಡಕ್ಕೆ ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ನೋಡ್ಕೊಂಡು ಹಚ್ಚಿ. ಮರಕ್ಕೆ ಬೆಂಕಿ ಹಚ್ಚಬಾರದು ನಾವು, ಅದನ್ನು ಏನೋ ಪೂಜೆ ಮಾಡಲಿಕ್ಕೆ ಹೋಗಿ. ಆ ಮರಕ್ಕೆ ಚಿಕ್ಕದಾದ ಒಂದು ಪೂಜೆಯನ್ನು ಮಾಡಿ ಅದನ್ನು ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ಒಂದು ಶಕ್ತಿ ಇರುತ್ತೆ. ಧನಲಕ್ಷ್ಮಿ ಹಬ್ಬದ ದಿವಸ ಬೆಳಗಿನ ಜಾವ ಬಂದು ಅದರಲ್ಲಿ ಕೂರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೆ ಓಜೋ ಶಕ್ತಿ ಅಂತ ಹೆಸರು ಸಂಸ್ಕೃತದಲ್ಲಿ. ಅದನ್ನು ಪ್ರಾರ್ಥನೆ ಮಾಡಿ ಆ ವೃಕ್ಷರಾಜನನ್ನು ಕೈ ಮುಕ್ಕೊಂಡು ಕನ್ನಡದಲ್ಲಿ ಹೇಳಿ, ತೆಲುಗಲ್ಲಿ ಹೇಳಿ, ಇಂಗ್ಲೀಷಲ್ಲಿ ಹೇಳಿ, ತಮಿಳಲ್ಲಿ ಹೇಳಿ, ಎಲ್ಲ ಭಾಷೆ ಅರ್ಥವಾಗುತ್ತೆ ಆ ವೃಕ್ಷರಾಜನಿಗೆ. ಅಪ್ಪ, ನನಗೆ ಈ ಥರದ ಹಣಕಾಸಿನ ಕೊರತೆ ಇದೆ, ನನಗೆ ಹಣ ಬರೋದಕ್ಕೆ ದಾರಿ ಮಾಡಿಕೊಡಲು ನಾಳೆ ದಿವಸ ಬೆಳಗ್ಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ, ನೀನು ಕೃಪೆ ಇಟ್ಟು ನನಗೆ ಹಣಕಾಸಿನ ಸವಲತ್ತನ್ನು ಒದಗಿಸಿ ಕೊಡಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಈ ಹಗ್ಗವನ್ನು ಆ ಮರದ ಒಂದು ರೆಂಬೆಗೆ, ಎಲ್ಲಿ ನೀವು ಹೀಗೆ ರೆಂಬೆ ಇದ್ದರೆ ಇಲ್ಲಿ ಆ ಬಂಧನಿಕೆ ಇರಬೇಕು, ಅದರ ಹಿಂದಿನ ಭಾಗಕ್ಕೆ ಬಿಗಿಬೇಕು, ಅಥವಾ ಗಿಡದ ಬುಡಕ್ಕೆ ಬಿಗಿದ್ರೂ ಪರವಾಗಿಲ್ಲ. 1 ಸುತ್ತು, 3 ಸುತ್ತು, ಅಥವಾ 5 ಸುತ್ತು, ಅಥವಾ 7 ಸುತ್ತು, ಅಥವಾ 9 ಸುತ್ತು ಆ ದಾರವನ್ನು ಸುತ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಂಡು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ದಾರವನ್ನು ಕಟ್ಟಿಬಿಡೋದು. ಮತ್ತೆ ನಮಸ್ಕಾರ ಮಾಡಿ ಮರದ ಕಡೆ ತಿರುಗಿ ನೋಡದೆ ಮನೆಗೆ ಬಂದುಬಿಡಬೇಕು. ಹಿಂದೆ ಯಾರೋ ನಿಮ್ಮ ಹೆಸರು ಕೂಗದೆ, ಸುಮಾರು ಜನ ಅನುಭವಕ್ಕೆ ಬಂದಿರತಕ್ಕಂಥದ್ದು, ಅಥವಾ ಯಾರೋ ಕರೆದಂಗೆ ಆಗೋದು, ತಿರುಗಿ ನೋಡೋದು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಮಾಡಿದ್ರೆ ಅದು ಮುಗಿದೋಯ್ತು, ಕೆಲಸ ಮಾಡೋದಿಲ್ಲ, ಅದಕ್ಕೆ ಭಂಗ ಆದಂಗೆ. ಬಂದ ನಂತರದಲ್ಲಿ ಮರುದಿವಸ 20ನೇ ತಾರೀಕು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಪೂರ್ವದಲ್ಲಿ, ಸೂರ್ಯೋದಯ ಸೂರ್ಯ ಹುಟ್ಟಿದಾಗ ಅರುಣೋದಯ ಬೆಳ್ಳಗೆ ಆಗಿರಬಾರ್ದು, ದಿನ ಕತ್ತಲೇ ಇರಬೇಕು. ನೀವು ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಒಳ್ಳೆಯ ಒಗೆದಿರುವ ಬಟ್ಟೆಯನ್ನು ಉಟ್ಟುಕೊಳ್ಳಬೇಕು. ಅದು
ಬಹುಶಃ ಕೆಂಪು ಬಟ್ಟೆ ಆದರೆ ಅತ್ಯಂತ ಶ್ರೇಷ್ಠ. ಪಂಚೆ ಉಡಬೇಕು. ಪ್ಯಾಂಟು ಶರ್ಟು ಬನೀನು ಹಾಕ್ಕೋತೀನಿ ಯಾವುದೂ ಕೆಲಸ ಮಾಡೋದಿಲ್ಲ. ಒಂದು ಎಲ್ಲದಕ್ಕೂ ಒಂದು ಡ್ರೆಸ್ ಕೋಡ್ ಅಂತಿರುತ್ತೆ, ಒಂದು ವಸ್ತ್ರ ಸಂಹಿತೆ ಇರುತ್ತೆ. ನಾವು ಅದೇ ಥರದಲ್ಲಿ ಹೋಗಬೇಕು ಸನಾತನೀಯರು. ಆ ಥರದ ಗಂಡಸರಾದರೆ ಪಂಚೆ ಶಲ್ಯವನ್ನು, ಬನೀನು ಹಾಕ್ಕೊಂಡು ಅದ್ರ ಮೇಲೆ ಶಲ್ಯ ಹೊತ್ಕೊಂಡ್ರೆ ಉಪಯೋಗ ಇಲ್ಲ. ಪ್ಯಾಂಟ್ ಹಾಕ್ಕೊಂಡು ಮೇಲ್ಗಡೆ ಪಂಚೆ ಉಟ್ಕೊಂಡ್ರೆ ಉಪಯೋಗ. ಯಾಕೆಂದರೆ ಈ ಥರ ಮಹಾಬುದ್ಧಿವಂತರು ನೋಡಿದ್ದೀನಿ ನಾನು. ದೇವಸ್ಥಾನದಲ್ಲಿ ಪಂಚೆ ಉಟ್ಕೊಂಬ ಅಂದರೆ ಪ್ಯಾಂಟ್ ಮೇಲೆ ಪಂಚೆ ಉಟ್ಕೊಂಡು ಹೋಗೋದು ನಮ್ಮ ಜನ. ಇಂತಹ ಅತಿ ಬುದ್ಧಿವಂತತನ ನಮ್ಮ ಸಮಾಜಕ್ಕೆ ಆವರಿಸಿಬಿಟ್ಟಿದೆ. ಆ ಬುದ್ಧಿವಂತನ ನೀವು ಮಾಡಿದ್ರೆ ಆ ವೃಕ್ಷರಾಜನ ಬುದ್ಧಿವಂತನ ಮಾಡಿ, ಬಾ ನಿನಗೆ ಮಾಡ್ತೀನಿ, ನಿನಗೆ ತೊಗೊಂಡೋಗಿ ನನ್ನ, ನಿನಗೆ ಇರೋ ದುಡ್ಡು ಹೋಗ್ಬಿಡಲಿ ಅಂತಾನೆ. ಆದ್ದರಿಂದ ನಿಮಗೆ ನೀವು ಮೋಸ ಮಾಡಿಕೊಳ್ಳುವುದು ಬೇಡ. ಎಷ್ಟು ನಿಷ್ಠೆಯಿಂದ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಫಲಪ್ರಾಪ್ತಿ ಆಗುತ್ತೆ. ಹೋಗಿ ಏನು ಮಾಡಬೇಕು, ಯಾವುದಾದರೂ ಮರದ ವಸ್ತುವಿನಿಂದ ಆ ಮಾವಿನ ಮರದ ಮೇಲೆ ಬೆಳೆದಿರ್ತಕ್ಕಂತಹ ಹೊಂದಾಣಿಕೆಯನ್ನು ಇಷ್ಟುದ್ದ ಅದನ್ನು ಕತ್ತರಿಸಿಕೊಳ್ಳಬೇಕು. ಅದಕ್ಕೆ ಚಾಕು ಚೂರಿ ಇವೆಲ್ಲ ಹಾಕುವ ಹಾಗಿಲ್ಲ, ಕಬ್ಬಿಣವನ್ನು ಮುಟ್ಟಿಸುವ ಹಾಗಿಲ್ಲ, ಉಗುರಿನಲ್ಲಿ ಅದನ್ನು ಚಿವುಟಿಕೊಂಡು ಬರುವ ಹಾಗಿಲ್ಲ. ಯಾವುದಾದ್ರೂ ಒಂದು ಮರದ ವಸ್ತುವನ್ನು ತೆಗೆದುಕೊಂಡು ಒಂದು 2 ಏಟು ಹಿಂಗೆ ಹಾಕಿದ್ರೆ ಬರುತ್ತೆ. ಪೂರ್ತಿ ಕಿತ್ತಬೇಡಿ, ಇಷ್ಟು ದಪ್ಪ ತೊಗೊಂಡ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತಕ್ಕಂಥದ್ದು ಏನೂ ಇಲ್ಲ. ಒಂದು ಇಷ್ಟು ಸಾಕು. ಇಷ್ಟು ದುಡ್ಡು ಪಾಸ್ವರ್ಡ್ ಇದ್ದರೂ ಎಷ್ಟಿರುತ್ತೋ ಅಷ್ಟೇ ದುಡ್ಡು ಬರೋದು ಅಕೌಂಟಿಂದ. ಇಷ್ಟಿದ್ರೂ ಪಾಸ್ವರ್ಡು ನಿಮ್ಮ ಅಕೌಂಟಲ್ಲಿ ಎಷ್ಟಿರುತ್ತೋ ಅಷ್ಟೇ ಬರೋದು. ಆ ಅರ್ಥವನ್ನು ತಿಳಿದುಕೊಂಡು ಒಂದಿಷ್ಟುದ ಬದನೆಕೆಯನ್ನು ತೆಗೆದುಕೊಂಡು ಏನು ಮಾಡಬೇಕು, ಅದನ್ನು ಸೂರ್ಯನ ಬೆಳಕು ಬೀಳದ ರೀತಿಯಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಒಂದು ಡಬ್ಬಿಯನ್ನು ತೆಗೆದುಕೊಂಡು ಹೋಗಿರಬೇಕು. ಅದು ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಂಚು ಆದರೆ ಅತ್ಯಂತ ಶ್ರೇಷ್ಠ. ಪ್ಲಾಸ್ಟಿಕ್ಕು ವರ್ಜ್ಯ, ಪ್ಲಾಸ್ಟಿಕ್ಕು ಬಳಸಬೇಡಿ. ಅದು ಬರೀ ಏನು ನಿಮ್ಮ ಪ್ರಕೃತಿಯನ್ನು ಹಾಳು ಮಾಡೋದಲ್ಲ, ಅದು ಮಡಿಗೆ ಬರಲ್ಲ. ಪ್ಲಾಸ್ಟಿಕ್ ಕವರುಗಳು, ಪ್ಲಾಸ್ಟಿಕ್ ಡಬ್ಬಗಳು, ಪ್ಲಾಸ್ಟಿಕ್ ಚೊಂಬುಗಳು ಯಾವುದು ಮಡಿಗೆ ಬರೋದಿಲ್ಲ. ಅಂತಹ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಅದನ್ನು ಇಟ್ಟುಕೊಂಡು ಮನೆಗೆ ತಂದು ಇಡುವುದು. ಒಂದು ಉತ್ತಮವಾದ ಒಂದು ಪೂಜಾರ್ಹವಾದ ಸ್ಥಳದಲ್ಲಿ ಅದನ್ನು ಸ್ಥಾಪನೆ ಮಾಡಿ 20ನೇ ತಾರೀಕು ಸಂಜೆ 7 ಗಂಟೆ 30 ನಿಮಿಷದಿಂದ 8 ಗಂಟೆ 20 ನಿಮಿಷದ ಮಧ್ಯದಲ್ಲಿ ಗೋಧೂಳಿ ಲಗ್ನ ಅಂತ. ಇದು ಧನಲಕ್ಷ್ಮಿಯನ್ನು ನೀವು ಪೂಜೆ ಮಾಡಬೇಕಾಗಿರ್ತಕ್ಕಂತಹ ಕಾಲ. ಆ ಡಬ್ಬಿಯನ್ನಿಟ್ಟು ಲಕ್ಷ್ಮೀದೇವಿಯನ್ನು ಒಂದು ನೀವು ಕಲಶ ಇಡೋ ಪದ್ಧತಿ ಇದ್ರಿ, ಇಲ್ಲಾಂದ್ರೆ ಆ ಡಬ್ಬಿಯಲ್ಲೇ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡ್ತಾಯಿದ್ದೀನಿ, ತೆಗಿಯಕ್ಕೆ ಹೋಗಬಾರ್ದು. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನದನ್ನು ತೆಗೆದು ಪಕ್ಕದ ಮನೆಯವ್ರಿಗೆ ತೋರಿಸೋದು, ಸುರೇಶ ಬಾರೋ ನೋಡಿ ಏನು ತಂದಿದ್ದೀನಿ ಅಂತ ತೋರಿಸೋದು, ಇವೆಲ್ಲ ಮಾಡಬಾರ್ದು. ನೀವು ಅದನ್ನು ಮುಚ್ಚಿಟ್ರೆ ಮತ್ತೆ ನೀವೇ ನೋಡುವ ಹಾಗಿಲ್ಲ. ಮನೆಗೆ ಬಂದು ಬೇಕಾದ್ರೆ ಅದಕ್ಕೇನಾದರೂ ಒಂದು ಗಮ್ ಹಾಕಿಬಿಡಿ, ಸೀಲ್ ಮಾಡಿಬಿಡಿ ಅದನ್ನು. ಆ ಒಂದು ಡಬ್ಬಿಯಲ್ಲಿ ಶ್ರೀಮನ್ ಮಹಾಲಕ್ಷ್ಮಿಯ ನಿವಾಸವಿದೆ ಅಂತಕ್ಕಂತಹ ಇಂಗಿತದಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿಭವದಿಂದ ಪೂಜೆ ಪುನಸ್ಕಾರವನ್ನು ಮಾಡಿ ಮನೆಗೆ ಒಂದು ಕನಿಷ್ಠ 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಬಳೆ, ಬಿಚ್ಚೋಲೆ, ಕಾಡಿಗೆ, ಬಾಚಣಿಗೆ, ಎಣ್ಣೆ, ಸೀರೆ, ಕುಪುಸದ ಬಟ್ಟೆ, ಪೌಡ್ರು, ಪಫ್ಫು, ಪರ್ಫ್ಯೂಮು, ನೈಲ್ ಪಾಲಿಶು, ಗೆಜ್ಜೆಗಳು ಏನೇನು ಕೊಡೋಕ್ಕೆ ನಿಮಗೆ ಶಕ್ತಿ ಇದೆಯೋ ಅಷ್ಟನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯುವುದು. 5 ಜನ ಮುತ್ತೈದೆ. ಇದನ್ನು ಮಾಡಿ ಆ ಡಬ್ಬಿಯನ್ನು ಏನು ಮಾಡಿ ನೀವು ಹಣವಿಡುವ ಸ್ಥಳದಲ್ಲಿ ಅಥವಾ ಪೂಜೆಯ ಮನೆಯಲ್ಲೇ ಭದ್ರವಾಗಿ ಇಟ್ಟುಬಿಡಿ. ಪ್ರತಿನಿತ್ಯ ಅದನ್ನು ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳೋದು. ಆಮೇಲೆ ಇಲ್ಲೂ ಅದು ದೀಪಾವಳಿ ಧನಲಕ್ಷ್ಮಿ ಹಬ್ಬದ ದಿವಸ ಮಹಾಲಕ್ಷ್ಮಿ ಅಷ್ಟಕ ಹೇಳಿ 8 ಬಾರಿ ಹೇಳಿ ಮಹಾಲಕ್ಷ್ಮಿ ಅಷ್ಟಕವನ್ನು. ಈ ರೀತಿಯಾಗಿ ಮಾಡ್ತಾ ಬರೋದು. ಶುಕ್ರವಾರದ ದಿವಸ ಬಿಲ್ವಪತ್ರೆಯಿಂದ ಆ ಡಬ್ಬಿಗೆ ಲಕ್ಷ್ಮಿಯ ಅಷ್ಟೋತ್ತರದ ಪೂಜೆಯನ್ನು ಮಾಡ್ತಾ ಬನ್ನಿ. ಪ್ರಕೃತಿ ನಮಃ, ವಿಕೃತಿ ನಮಃ, ವಿದ್ಯಾಯ ನಮಃ ಅಂತ ಅಷ್ಟೋತ್ತರವನ್ನು ಮಾಡ್ತಾ ಬರೋದು. ಇದನ್ನು ಮಾಡ್ತಾ ಬಂದು ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ. ಇನ್ನಾಯ್ತಲ್ಲ, ಮುಗೀತು, ನಮಗೆ ದುಡ್ಡು ಬರೋ ಥರ ಹೇಳ್ಬಿಟ್ಟಿದ್ದಾರೆ ಗುರುಗಳು, ಇನ್ನು ಮುಗೀತು ಅಂತಂದರೆ ಇರೋದು ಹೋಗುತ್ತೆ. ಕೂತು ತಿಂದವನಿಗೆ ಕುಡಿಕೆ ಹೊನ್ನು ಸಾಲದು ಅಂತ ನಾನು ಸುಮಾರು ಸತಿ ಹೇಳಿದ್ದೀನಿ. ಇದನ್ನು ಮಾಡುವುದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹಣ ದುಡಿಯುವುದಕ್ಕೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅಂಥ ಹುಡುಕಿಕೊಂಡು ಬಂದಂತಹ ಕೆಲಸವನ್ನು ನೀವು, ಇದು ಅಮ್ಮನವರು ಕೊಟ್ಟಂತಹ ಪ್ರಸಾದ. ವೃತ್ತಿ ದೇವರು ಅಂತ ಹೇಳುತ್ತೆ, ಸಪ್ತಶತಿ ಹೇಳುತ್ತೆ. ಮಾರ್ಕಾಂಡ್ಯ ಪುರಾಣದ ಭಾಗವಾಗಿರ್ತಕ್ಕಂತಹ ಸಪ್ತಶತಿಯಲ್ಲಿ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ಅಂತ ಹೇಳುತ್ತೆ. ವೃತ್ತಿರೂಪದಲ್ಲಿರ್ತಕ್ಕಂತಹವಳು ಸಾಕ್ಷಾತ್ ಅಮ್ಮನವರಾಗಿದ್ದಾಳೆ. ಆದ್ದರಿಂದ ನಿಮ್ಮ ವೃತ್ತಿಯನ್ನು ಗೌರವಿಸಿ, ಅದರಲ್ಲಿ ಏನು ಮೇಲು ಕೀಳು ಏನೂ ಇಲ್ಲ. ಕಸ ಹೊಡೆಯೋ ಕೆಲಸನ ಉತ್ತಮವಾದ ಕೆಲಸ. ಕಸ ಹೊಡೆದಿದ್ದರೆ ಗತಿಯೇ ನಮ್ಮದೆಲ್ಲನೂ ನಾಶನಾಗಿ ಹೋಗ್ತೀವಿ ಅಲ್ವಾ. ಇಡೀ ಊರು ತುಂಬ ಗಲೀಜು ಎದ್ದು ಹೋಗುತ್ತೆ. ಯಾವ ಮಿನಿಸ್ಟ್ರು ಕೆಲಸಕ್ಕೆ ಬರ್ದವನಂಗೆ ಆಗೋಗ್ತಾನೆ. ಆದ್ದರಿಂದ ಅದರ ಬಗ್ಗೆ, ನಿಮ್ಮ ವೃತ್ತಿಯ ಬಗ್ಗೆ ನಿಮಗೆ ಗೌರವ ಆದರಲ್ಲಿ ಬೇರೆ ಏನು ಬೇಕಾದರೂ ಅಂದ್ಕೊಳ್ಳಿ. ಮಾಡ್ತಾ ಬಂದ ಪಕ್ಷದಲ್ಲಿ ದಿನಂಪ್ರತಿ ನಿಮ್ಮಲ್ಲಿ ಹಣದ ಶೇಖರಣೆ ಮತ್ತು ಹಣದ ವೃದ್ಧಿ ಆಗುವುದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಕೆಲಸ ಮಾಡೋರಿಗೆ ದುಡ್ಡು ಇಲ್ಲ ಅಂತಂದ್ರೂ ಕೂಡ ಈ ಪ್ರಯೋಗವನ್ನು ಮಾಡಬಹುದು. ಕೆಲಸ ಇಲ್ಲ ಅಂತಕ್ಕಂಥವ್ರು ಕೂಡ ಈ ಪ್ರಯೋಗವನ್ನು ಮಾಡಿ ಆನಂತರದಲ್ಲಿ ಪ್ರಯತ್ನವನ್ನು ಪಟ್ಟರೆ ಶತಾಯಗತಾಯ ಅವರಿಗೆ ಇನ್ನು 1 ವರ್ಷ ಕಾಲದೊಳಗೆ ಸಾಕಷ್ಟು ಹಣಕಾಸಿನ ಅನುಕೂಲ ಆಗುವುದರಲ್ಲಿ ಯಾವ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ನಿಮ್ಮ ಪ್ರಯತ್ನವನ್ನು, ನಿಮ್ಮ ಉದ್ಯೋಗವನ್ನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ, ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ.
ಅದನ್ನು ನಿಮಗೆ ತಂದು ಕೊಡ್ತಕ್ಕಂತಹ ಜವಾಬ್ದಾರಿ ಧನಲಕ್ಷ್ಮಿಯದ್ದು. ಅದನ್ನು ಸಂಪಾದನೆ ಮಾಡಿ ಹಣವನ್ನು ಉಳಿಸಿಕೊಳ್ತೀರಾ, ಅದನ್ನು ಬೆಳೆಸಿಕೊಳ್ತೀರಾ, ಹಾಳು ಮಾಡಿಕೊಳ್ತೀರಾ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂತಹ ಒಂದು ಕರ್ಮ ಸ್ವಾತಂತ್ರ್ಯವಾಗಿದೆ. ಆದ್ದರಿಂದ ಭಾಳ ಜೋಪಾನವಾಗಿ ಈ ಪ್ರಯೋಗವನ್ನು ಮಾಡಿದ್ದೇ ಆದರೆ ನಿಮಗೆ ನೀವೇ ಮಾಡ್ಕೋಬೇಕು, ಬೇರೆಯವ್ರಿಗೆ ಮಾಡೋಕ್ಕೆ ಬರಲ್ಲ. ಇದು 3 ಜನಕ್ಕೆ ತಂದುಬಿಡೋಣ, ಮನೇಲಿ 3 ಜನ ಅಣ್ತೊಂಬಂದಿದ್ದೀವಿ, ಈ ಥರದ್ದೆಲ್ಲ ಬುದ್ಧಿವಂತನ ಬೆಳೆಸಿದ್ರೆ ಬರೋದಿಲ್ಲ. ಆಮೇಲೆ ಒಂದೇ ಮರದಲ್ಲಿ 3 ಜನ ತರೋ ಹೋಗಿಲ್ಲ, ಅದೊಂದು ಎಚ್ಚರಿಕೆ. ಒಂದು ಮರ ಒಬ್ಬರ ಕೆಲಸಕ್ಕೆ ಅಷ್ಟೇ ಬರೋದು, ಮುಗಿದೋಯ್ತು. ಇನ್ನೊಂದು ಮರವನ್ನು ಇನ್ನೊಬ್ಬ ಹುಡುಕೋಬೇಕು. ಯಾಕೆ ಇದನ್ನು ಮೊದಲೇ ಹೇಳ್ತಾ ಇದ್ದೀವಿ ಅಂದರೆ, ಇನ್ನೊಂದು 2-3 ದಿನ ಕಾಲದಲ್ಲಿ ಹುಡುಕಿ ಈ ಥರದ್ದು ಸಿಗುತ್ತೆ. ಅದು ಪಾರ್ಕಲ್ಲಿರೋದು, ಜಾಸ್ತಿ ಜನ ಮುಟ್ಟಿರೋದು, ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥದ್ದು, ಪ್ರಾಕಾರದಲ್ಲಿ, ಸ್ಮಶಾನದಲ್ಲಿರ್ತಕ್ಕಂಥದ್ದು ಕೆಲಸಕ್ಕೆ ಬರುವುದಿಲ್ಲ ಈ ವೃಕ್ಷಗಳು. ಅದು ಕಾರ್ಪೊರೇಷನ್ ಪಾರ್ಕ್ ಇತ್ತು, ಅಲ್ಲಿ ಬೆಳೆದಿದೆ, ಬರೋದಿಲ್ಲ. ಜನಸಂಚಾರ ಕಡಿಮೆ ಇರುವ ಸ್ಥಳದಲ್ಲಿ ಹುಡುಕಿ. ಇನ್ನೊಂದು ಎಚ್ಚರಿಕೆಯ ಮಾತು, ಇದೆಲ್ಲೋ ಹೋಗಿ ಕಾಡು ಮೇಡಿನಲ್ಲಿ ತರ್ತೀನಿ ಅಂತ ಹೋಗಿ ನಿಮಗೆ ಆಪತ್ತು ದಯವಿಟ್ಟು ತಂದುಕೊಳ್ಳಬಾರದು. ಆ ಥರ ಮಾಡಿಕೊಂಡ್ರೆ ನಾವು ಜವಾಬ್ದಾರರಲ್ಲ. ಶಾಸ್ತ್ರದಲ್ಲಿರ್ತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಜವಾಬ್ದಾರಿಯನ್ನು, ನಿಮ್ಮ ಜೋಪಾನವನ್ನು ನೀವು ನೋಡಿಕೊಳ್ಳಬೇಕು. ಯಾಕಂದರೆ ಹೇಳಬೇಕು ನಾವು, ಇದನ್ನೆಲ್ಲೋ ಇದೆ ಅಂತ ಹೆಂಗೆ ಪೆದ್ದಾಗಿ ಕತ್ತಲ್ಲೋಗಿ ಬಿದ್ದು ಕೈಕಾಲು ಮುರ್ಕೊಂಡು ಬಂದು ಆಮೇಲೆ ನಮ್ಮನ್ನು ದೂರತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ನಿಮ್ಮ ಜೋಪಾನ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಈ ಕೆಲಸವನ್ನು ಮಾಡಿದ್ದೆ ಆದರೆ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮದಾಗುತ್ತೆ. ಮತ್ತು ಜನರು ನಿಮಗೆ ಕೆಲಸಕ್ಕೆ ಬರದೇ ಇರೋರು ಅಂತಕ್ಕಂಥವ್ರು ಕೆಲಸಕ್ಕೆ ಬರ್ತಾ ಇದ್ದಾರಲ್ಲ ಇವರು ಅಂತ ಹೇಳಿ ನಿಮ್ಮ ಕಡೆ ಬಹಳ ಪ್ರಶಂಸನೀಯವಾದ ಒಂದು ಭಾವನೆ ನೋಡ್ತಕ್ಕಂತಹ ಒಂದು ಫಲಪ್ರಾಪ್ತಿ ನಿಮ್ಮದಾಗುತ್ತೆ. ಖಂಡಿತ ಗುರುಜಿ. ಈಗ ಬಹಳಷ್ಟು ಜನರಿಗೆ ಅನುಭವಕ್ಕೆ ಬಂದಿರುತ್ತೆ, ಅಂದರೆ ತಾವು ಮಾಡಬೇಕಾದಂತಹ ಕೆಲಸ ಶ್ರದ್ಧಾಪೂರ್ವಕ ಎಲ್ಲ ಮಾಡಿರ್ತಾರೆ, ಆದರೂ ಕೂಡ ದುಡ್ಡು ಅನ್ನೋದು ಕೈಗೆ ಬರ್ತಾ ಇಲ್ಲ, ಅಥವಾ ಬಂದಿದ್ದ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅನ್ನುವಂಥದ್ದು ಅನುಭವ ಆಗಿರುತ್ತೆ. ಅದರ ಜೊತೆಗೆ ಅಂದರೆ ಪ್ರಯತ್ನ ಪರಿಶ್ರಮದ ಜೊತೆಗೆ ತಾವು ಸೂಚಿಸಿದಂತಹ ಪರಿಹಾರವನ್ನು ಮಾಡಿದಲ್ಲಿ ಖಂಡಿತ ಅವಕಾಶ ಸಾಧ್ಯತೆ ಎರಡೂ ಕೂಡ ಹೆಚ್ಚಾಗುತ್ತೆ. ಖಂಡಿತ ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳ ಅನುಭವ. ವೀಕ್ಷಕರೇ, ಹಣ ಗಳಿಕೆಯ ಬಗ್ಗೆ ನಿಮ್ಮಲ್ಲೂ ಕೂಡ ಪ್ರಶ್ನೆ ಸಂಶಯಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ಉತ್ತರವನ್ನು ಕಂಡುಕೊಳ್ಬಹುದು. ದುಡ್ಡು ಬರುತ್ತೆ ಅಂದರೆ ಯಾರು ಬೇಡ ಅನ್ನೋದುಂಟಾ? ಹಾಗಾದರೆ ದುಡ್ಡು ಬರೋದಕ್ಕೆ, ಹಣ ಗಳಿಕೆ ಮಾಡೋದಕ್ಕೆ ನಿಮ್ಮ ಪ್ರಯತ್ನ ಪರಿಶ್ರಮದ ಜೊತೆಗೆ ಗುರುಜಿ ಸೂಚಿಸಿದಂತಹ ಪರಿಹಾರವನ್ನು ಅನುಸರಿಸಿದಲ್ಲಿ ಹಣ ಗಳಿಕೆಯ ಅವಕಾಶ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.